ಸ್ಯಾಟರ್ಡೆ ಇತ್ತಂದ್ರೆ ಜಿಮ್ ಎಲ್ಲ ಹೆಂಗ್ ಖಾಲಿ ಇರ್ತಿತ್ ನೋಡ್ರಿ. ಯಾಕಂದ್ರೆ ಸ್ಯಾಟರ್ಡೆಗ ಎಲ್ಲಾರ್ದು ಜಾಸ್ತಿ ಜನದ ಲೆಗ್ ಡೇ ಇರ್ತಿ. ಹಂಗ ಎಲ್ಲರ ಪ್ರಕಾರ ನಂದು ಇವತ್ತು ಲೆಗ್ ವರ್ಕೌಟ್ ಇತ್ತು. ವರ್ಕೌಟ್ ಮಾಡೋಕ್ಕಿಂತ ಪೈಲ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿ. ವಾರ್ಮ್ ಅಪ್ ಇಲ್ಲ ಅಂದ್ರೆ ನಿಮ್ದು ಇಂಜರಿ ಚಾನ್ಸ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ನಾ ವಾರ್ಮ್ ಅಪ್ ಎಲ್ಲ ಮಾಡೀನಿ. ವಾರ್ಮ್ ಅಪ್ನ್ಯಾಗ ನಾರ್ಮಲ್ ಸ್ಕ್ವಾಟ್ಸ್ ತಗೊಂಡ್ ವಾರ್ಮ್ ಅಪ್ ಎಲ್ಲ ಆದ್ಮೇಲೆ ನಾ ಪೈಲ ವೇರಿಯೇಷನ್ಗೆ ವಾಕಿಂಗ್ ಲಂಜಸ್ ಮಾಡೀನಿ. ಇದು ವರ್ಕೌಟ್ ಮಾಡಿಸ್ತಕ ಅಂತೂ ಸಾಕಾಗ್ತಿತ್ತು. ಇತರ ನಾ ಬೇರೆ 12.5 ಡಂಬಲ್ ತಗೊಂಡ ಮಾಡಕತ್ತೀನೋ. ಇದು ಒಂದೇ ಸೆಟ್ ಮಾಡಿಸ್ತಕ ಸಾಕೈತ್ ನಂಗ. ಇನ್ನು 3 ಸೆಟ್ ಮಾಡ್ರೆ ವಾಕಿಂಗ್ ಲಂಜಸ್ದು 3 ಸೆಟ್ ಮಾಡಿ ನಾ ನೆಕ್ಸ್ಟ್ ಲೆಗ್ ಪ್ರೆಸ್ ಮಾಡಕ್ ಹೋದ್ನಿ. ಈ ತರ ನಾ 100 kg ವೇಟ್ ತಗೊಂಡು ಲೆಗ್ ಪ್ರೆಸ್ ಮಾಡೀನಿ. ಸೊ 2 ವೇರಿಯೇಷನ್ ಆದ್ಮೇಲೆ ನಾ ನೆಕ್ಸ್ಟ್ ಲೆಗ್ ಕರ್ಲ್ ಮಾಡೀನಿ. ಇದ್ರೂಪ ನಾ 3 ಸೆಟ್ ಮಾಡೀನಿ. ಲೆಗ್ ವರ್ಕೌಟ್ದು 3 ವೇರಿಯೇಷನ್ ಅಂತ ಆಗಿದ್ದು. ಇನ್ನು 2 ವೇರಿಯೇಷನ್ಗೆ ಲೆಗ್ ಎಕ್ಸ್ಟೆನ್ಷನ್ ಮತ್ತು ಕಾಫ್ ರೈಸಸ್ ಮಾಡೀನಿ. ಇಷ್ಟೆಲ್ಲ ಮಾಡಿ ಮನೆಗೆ ಹೊಂಟಿನು. ಅಷ್ಟೊತ್ತನ ವಿಕಾಸ್ ಬೇರೆ ಬಂದ. ನಂದು ಇವತ್ತು ಟ್ರೈಸೆಪ್ ಬೇರೆ ಇತ್ತು. ಅದಕ್ಕನ ಇನ್ನೊಂದು ಅರ್ಧ ಗಂಟೆ ಟ್ರೈಸೆಪ್ ವರ್ಕೌಟ್ ಮಾಡೀನಿ.